ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ಮೇಡಮ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಮಕ್ಳಿಗೂ ಕನ್ನಡ ಕಲಿಸಿ, ಹಾಗೆ ಬಟ್ಟೆನಲ್ಲೂ ಅಷ್ಟೇ ಅಮೆರಿಕಾಗೆ ಹೋದ್ವಿ ಅಂತ ವೇಷಭೂಷಣ ಎಲ್ಲ ಚೇಂಜ್ ಆಗಬಾರ್ದು ಅಂತೆಲ್ಲ ಕಮೆಂಟ್ ಕಳಿಸಿದ್ರಿ. ನೋಡ್ತಾ ಇರ್ಬೋದು, ಅಮೆರಿಕಾಗೆ ಬಂದರೂ ಕೂಡ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ನಾವು ಇಂಡಿಯಾದಲ್ಲಿದ್ದರೆ ಹೇಗಿರ್ತಾ ಇದ್ವೋ ಈಗಲೂ ಹಾಗೆ ಇದ್ದೀವಿ. ಎಲ್ಲೋದ್ರೇನು, ಯಾವ ದೇಶಕ್ಕೆ ಹೋದ್ರೇನು ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡೋಕ್ಕಾಗತ್ತಾ ಅಲ್ವಾ? ಸೊ ತುಂಬ ಥ್ಯಾಂಕ್ಸ್ ನಿಮ್ಮ ಕಮೆಂಟ್ಗೆ. ಹಾಗೆ ತುಂಬ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸ್ತೀರಾ, ಯಾವಾಗಲೂ ನೋಡಿ ತುಂಬಾ ಖುಷಿ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಮೆರಿಕಾದಲ್ಲಿ ಇದ್ರೂ ಮಕ್ಕಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಹಾಗೆ ಸಿಂಪಲ್ ಲೈಫ್ ಸ್ಟೈಲ್ ಅಮೆರಿಕಾದಲ್ಲಿ ಹೇಗಿದೆ, ಪ್ರತಿಯೊಂದು ವ್ಲಾಗ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಫ್ರೆಂಡ್ ಮಕ್ಕಳು ಬರ್ತಡೇ ಪಾರ್ಟಿಗೆ ಬಂದಿದ್ದೀವಿ. ಅಕ್ಕ ತಮ್ಮಂದು ಒಂದೇ ತಿಂಗಳಲ್ಲಿ ಬರ್ತಡೇ ಇದ್ದಿದ್ದರಿಂದ ಎರಡೂ ಸೇರಿಸಿ ಒಂದೇ ದಿನ, ಭಾನುವಾರ ಆದರೆ ಎಲ್ರಿಗೂ ರಜಾ, ಮನೇಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂಥರ ಗೆಟ್ ಟುಗೆದರ್ ಥರನೇ ಅರೇಂಜ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು, ಕೇಕ್ ಕಟ್ಟಿಂಗ್ ಆಯಿತು, ಫ್ಯಾಮಿಲಿ ಫೋಟೋಸ್ ಎಲ್ಲ ಆಯಿತು. ಫೈನಲಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಫಸ್ಟು ಮಕ್ಳಿಗೆಲ್ಲ ಊಟ ಹಾಕೊಟ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಾಗಿತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು, ನೋಡ್ತಾ ಇರ್ಬೋದು ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ. ಸೊ ಫೈನಲಿ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇನ್ನೂ ಒಂದಿನ ರಜಾ ಇದ್ದಿದ್ದಕ್ಕೆ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಲೀಪ್ ಓವರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು ಸ್ವಲ್ಪ ಹೊತ್ತು ಟಿವಿ ನೋಡಿದ್ರು, ಹರಟೆ ಹೊಡೆದ್ರು, ಬೆಳಗ್ಗೆನೇ ಎದ್ದು ಮ್ಯಾಗಿ ಕೇಳಿದ್ರು, ಮಾಡಿಕೊಟ್ಟೆ. ಆಟ ಆಡಿದ್ರು, ಮೆಹಂದಿ ಜೊತೆ ಇವತ್ತಿನ ಡೇ ಮುಗೀತು. ಥ್ಯಾಂಕ್ ಯು.